ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ಬೇಗನೆ ಎದ್ದೆ. ಹಾಗೆ ಹೆಲ್ತ್ ಡ್ರಿಂಕ್ನ ಕುಡಿದೆ. ಸ್ಪೆಷಲ್ ಡ್ರಿಂಕ್, ಡಯಟ್ಗೆ ನಾನು ಡೈಲಿ ಕುಡಿಯುವಂಥ ಡ್ರಿಂಕ್. ಬೇರೆ ವಿಡಿಯೋಗಳಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. 2 ಥರ ಡ್ರಿಂಕ್ನ ಕುಡಿತೀನಿ. ಒಂದು ಕಷಾಯ, ಹಾಗೆ ಇನ್ನೊಂದು ಝೀರೋ ವಾಟರ್. ಇದು ಎರಡನ್ನು ಮುಗಿಸ್ಬಿಟ್ಟು ಆನಂತರ ದಿನನಿತ್ಯ ಕೆಲಸಗಳೇನೇನಿರುತ್ತೋ ಅದನ್ನೆಲ್ಲ ಮುಗಿಸ್ಕೊಳ್ತಿದ್ದೆ. ಇವತ್ತು ಸ್ವಲ್ಪ ಹೊರಗಡೆ ಹೋಗಬೇಕು, ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ. ಹಾಗಾಗಿ ತಿಂಡಿ ಎಲ್ಲ ಬೇಗನೆ ಮುಗಿಸ್ಕೋಬೇಕು. ಜಸ್ಟ್ ಇವತ್ತು ಬೇಗನೆ ಆಗೋ ಥರ ಅವರೆಕಾಳು ಉಪ್ಪಿಟ್ಟನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಳ್ತಿದ್ದೀನಿ. ಕ್ಯಾರೆಟ್, ಬೀನ್ಸ್, ಪೊಟ್ಯಾಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಹಾಗೆ ಇನ್ನು ಉಳಿದಿದ್ದು ಎಲ್ಲನೂ ಕಟ್ ಮಾಡಿಕೊಂಡು ಆನಂತರ ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಫಸ್ಟ್ ಇವನ್ನೆಲ್ಲ ಕಟ್ ಮಾಡಿ ತೆಗೆದಿಟ್ಕೊಬಿಡೋಣ. ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೋಬೇಕು ಉಪ್ಪಿಟ್ಟಿಗೆ. ಅದು ಬರೀ ಫ್ರೈ ಮಾಡೋದಷ್ಟೇ ಅಲ್ಲ, ಜಾಸ್ತಿ ಹೊತ್ತು ಬೇಯಿಸೋಕ್ಕಾಗಲ್ಲ, ಟೈಮ್ ಇರೋದು ಇಲ್ಲ. ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಬಿಟ್ರೆ ಬೇಗನೆ ಬೆಂದೋಗ್ಬಿಡುತ್ತೆ. ಹಾಗಾಗಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಳ್ತಿದ್ದೀನಿ. ಇವತ್ತೇನು ಕೆಲಸಗಳೇನಿಲ್ಲ. ನೆನ್ನೆ ನೆಲ ಎಲ್ಲ ಒರೆಸಿ ರೆಡಿ ಮಾಡಿದ್ಮೇಲೆ, ಹಾಗಾಗಿ ಇವತ್ತೇನು ದೇವಸ್ಥಾನಕ್ಕೆ ಹೋಗೋಕ್ಕೆ ನೆಲ ಎಲ್ಲ ಒರೆಸ್ಕೊಳೋದಿರಲಿಲ್ಲ. ಸ್ವಲ್ಪ ಈಸಿನೇ ಆಯಿತು ಕೆಲಸ ಎಲ್ಲ. ತಿಂಡಿನ ಮುಗಿಸ್ಕೊಂಡು ಹೊರಡೋ ಅಷ್ಟರಲ್ಲೇ ಟೈಮ್ ಆಗುತ್ತೆ ಅಂತ ಪಾಪು ಬೇರೆ ಇರ್ತಾಳೆ, ಅವಳು ನೋಡಿಕೊಂಡು ರೆಡಿ ಆಗಬೇಕಲ್ವಾ. ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳ್ಕೊಳ್ತಿದ್ದೀನಿ. ಅದನ್ನು ಕೂಡ ಕಟ್ ಮಾಡಿ ತೆಗೆದಿಟ್ಕೊಳ್ತೀನಿ. ಇಲ್ಲಿ ಒಂದು ಕಡೆ ಮೇಲುಗಡೆ ಶೆಲ್ಫಲ್ಲಿ ನಾನು ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಇಟ್ಟಿರ್ತೀನಿ. ಅದು ನನಗೆ ಇಟ್ಕೋದಿಲ್ಲ. ಒಂದು ಏನಾದರೂ ತೊಗೊಂಡು ಅದರಲ್ಲಿ ತಗೋಬೇಕು. ರಾತ್ರಿ ಹಪ್ಪಳ ಬೇಯಿಸಿದ ಎಣ್ಣೆ ಉಳಿದಿತ್ತು ಅದರಲ್ಲೇ. ಈಗ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಅದನ್ನು ಉಳಿದಿದ್ದೋದನ್ನ ಡಬ್ಬಕ್ಕೆ ಹಾಕಿ ಒಗ್ಗರಣೆಗಷ್ಟು ತೆಗೆದಿಟ್ಕೊಳ್ತೀನಿ. ಇಲ್ಲಿ ರವೆ ಅರ್ಧದಷ್ಟು ರವೆನ ಯೂಸ್ ಮಾಡ್ತಿದ್ದೀನಿ. ನನ್ನ ಮನೇಲಿ 4-5 ಜನ ಇರೋದ್ರಿಂದ ಎಲ್ರಿಗೂ ಬೇಕಾಗುತ್ತೆ. ಅಷ್ಟನ್ನು ಹುರ್ಕೊಳ್ತಿದ್ದೀನಿ. ಈಗ ಸ್ವಲ್ಪ ಆಯಿಲ್ ಹಾಕಿ ಹುರ್ಕೊಳ್ತಿದ್ದೀನಿ. ಇನ್ನೊಂದು ಕಡೆ ಒಂದು ಪಾತ್ರೆನ ಇಟ್ಕೊಂಡು ಸ್ಟವ್ನ ಆನ್ ಮಾಡಿದ್ದೀನಿ. ಇಲ್ಲಿ ಪ್ಯಾಕೆಟ್ ಉಳಿದಿರೋ ಅಂಥ ರವೆನ ನಾನು ಈ ರೀತಿ ಕವರ್ ಮಾಡಿ ಇಟ್ಕೊಳ್ತೀನಿ. ಸ್ವಲ್ಪ ಬಿಸಿಗಿಟ್ಟರೆ ಅದು ಜಿನ್ಗಿರೋ ಥರ ಆಗುತ್ತಲ್ಲ, ಆಗ ಅದನ್ನು ಪ್ರೆಸ್ ಮಾಡಿದರೆ ಕವರ್ ಆಗಿಬಿಡುತ್ತೆ. ಹಾಗೆ ಇಲ್ಲಿ ಒಗ್ಗರಣೆ ಹಾಕ್ತಿದ್ದೀನಿ. ಆಲ್ರೆಡಿ ಸಾಸಿವೆ ಹಾಕಿದ್ದೀನಿ. ಇಲ್ಲಿ ಹಸಿರು ಮೆಣಸಿನ್ಕಾಯಿ ಇರಲಿಲ್ಲ, ಹಾಗೆ ಒಣಮೆಣಸಿನ್ಕಾಯಿನ ಯೂಸ್ ಮಾಡ್ತಿದ್ದೀನಿ. ಹಾಗೆ ಕಟ್ ಮಾಡಿರೋಂಥ ಈರುಳ್ಳಿನ ಸೇರಿಸ್ಕೊಂಡು ಇಲ್ಲಿ ತರಕಾರಿ ಏನೇನು ಕಟ್ ಮಾಡಿದ್ನೋ ಅದನ್ನೆಲ್ಲ ಸೇರಿಸ್ಕೊಳ್ತಿದ್ದೀನಿ. ಅದ್ರ ಜೊತೆ ಚಿಲುಕ್ಸಿರೋಂಥ ಅವರೆಕಾಳನ್ನ ಸೇರಿಸ್ಕೊಳ್ತಿದ್ದೀನಿ. ಈಗ ಅದನ್ನು ಸ್ವಲ್ಪ ಬೇಯಕ್ಕೆ ಬಿಡೋಣ. ಉಪ್ಪನ್ನ ಸೇರಿಸ್ಬಿಟ್ಟು ಅದು ಬೆಂದಾದ ನಂತರ ನೀರನ್ನ ಹಾಕ್ಕೊಂಡಿದ್ದೀನಿ, ಎಷ್ಟು ಬೇಕೋ ಅಷ್ಟು. ಹಾಗೆ ಒಗ್ಗರಣೆಗೆ ಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ. ನಮ್ಮ ಕಡೆ ಜಾಸ್ತಿ ಕಾಯಿನ ಯೂಸ್ ಮಾಡ್ತಾರೆ, ಹಾಗಾಗಿ ತೆಂಗಿನಕಾಯಿ ತುರಿ ಕೂಡ ಹಾಕ್ಕೊಂಡಿದ್ದೀನಿ. ಇದೀಗ ಕುದಿ ಬಂದಮೇಲೆ ರವೆನ ಸೇರಿಸ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ತಾ ಎಲ್ಲ ರವೆನೂ ಅದರೊಳಗಡೆ ಸೇರಿಸ್ಕೊಳ್ಳೋಣ. ಈಗ ಉಪ್ಪಿಟ್ಟು ರೆಡಿಯಾಗಿದೆ. ಎಲ್ಲರೂ ತಿಂಡಿಗೆ ಬಂದಿದ್ದಾರೆ. ಅವ್ರಿಗೆಲ್ಲ ಸರ್ವ್ ಮಾಡಿಬಿಟ್ಟು ನಾನು ಕೂಡ ಇವತ್ತು ತಿಂಡಿನ ತಿಂದ್ಕೊಂಡು ಹೊರಡ್ತೀನಿ. ಇವತ್ತು ಕೂಡ ನನ್ನ ಡಯಟ್ ರೂಟೀನು ಸ್ಕಿಪ್ ಆಗಿದೆ. ನಾಳೆಯಿಂದ ಸ್ಟಾರ್ಟ್ ಮಾಡೋಣ. ಈಗ ತಿಂಡಿನ ಸರ್ವ್ ಮಾಡಿ ನಾನು ಸ್ನಾನ ಎಲ್ಲ ಮುಗಿಸ್ಕೋಬೇಕು. ಪಾಪು ಕೂಡ ಸ್ನಾನ ಮಾಡಿಸಿ ಅವಳನ್ನು ಕೂಡ ರೆಡಿ ಮಾಡಬೇಕು. ಸ್ನಾನ ಮುಗಿಸಿ ಹಾಗೆ ಫೇಸ್ ಮೇಕಪ್ ಹಾಕ್ಕೊಳ್ತಿದ್ದೆ. ಲೈಟಾಗಿ ಸ್ವಲ್ಪ ಕ್ರೀಮ್ ಹಾಕಿ, ಕಾಜಲ್, ಲಿಪ್ಸ್ಟಿಕ್ ಹಾಕಿ ಸಿಂಪಲ್ಲಾಗಿ ರೆಡಿ ಆಗ್ತೀನಿ. ಇವತ್ತು ಸ್ಯಾರಿ ಉಟ್ಕೊಂಡಿದ್ದೀನಿ, ದೇವಸ್ಥಾನಕ್ಕೆ ಅಲ್ವಾ ಅಂತ ಸ್ಯಾರಿನೇ ಹಾಕ್ಕೊಂಡೆ. ಪಾಪುಗೆ ಡ್ರೆಸ್ ಸೆಲೆಕ್ಟ್ ಮಾಡಿಟ್ಟಿರಲಿಲ್ಲ, ಅವಳಿಗೂ ಕೂಡ ಡ್ರೆಸ್ ಸೆಲೆಕ್ಟ್ ಮಾಡಿಕೊಂಡು ಅವಳನ್ನು ಕೂಡ ರೆಡಿ ಮಾಡಿ ಇನ್ನೇನು ಹೊರಡಬೇಕು. ಆಲ್ರೆಡಿ ಈಗ ಬಂದಿದ್ದೀವಿ. ಈಗ ಬಂದು ಹಣ್ಣು ಕಾಯಿ ಹೂವು ಎಲ್ಲ ತೊಗೋಬೇಕಿತ್ತು, ಅದನ್ನು ತೊಗೊಳ್ತಿದ್ವಿ ಶಾಪಲ್ಲಿ. ಅಲ್ಲೇ ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಇವತ್ತು ಅರಸೀಕೆರೆ ಹತ್ರ ಇರೋ ಜೈನಕ ಸಿದ್ದೇಶ್ವರ ಬೆಟ್ಟಕ್ಕೆ ಬಂದಿದ್ದೀವಿ. ಅಲ್ಲೇ ತುಂಬ ಅಂಗಡಿಗಳಿರುತ್ತೆ. ಅಲ್ಲೇ ಹೂವು ಎಲ್ಲ ಸಿಗ್ಬಿಡುತ್ತೆ, ಪೂಜೆ ಐಟಮ್ಸ್ ಎಲ್ಲ. ಇಲ್ಲಿ ಎಂಟ್ರೆನ್ಸಲ್ಲಿ ಈಗ ಇದ್ದೀವಿ, ಹೊರಗಡೆ ಹೋಗ್ಬೇಕು. ಇನ್ನು ಫಸ್ಟ್ ಈ ಥರ ಗೋಪುರ ಎಲ್ಲ ಇರಲಿಲ್ಲ, ಡೈರೆಕ್ಟ್ ಮೆಟ್ಲುಗಳೇ ಇತ್ತು. ಮೆಟ್ಲತ್ತಿ ಹೋಗ್ಬೇಕಿತ್ತು.
ಈಗ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಗೋಪುರ ಕಟ್ಟಿದ್ದಾರೆ. ಇದ್ರೊಳಗಡೆಯಿಂದ ಮೆಟ್ಲು ಇರೋ ಹತ್ರ ಹೋಗ್ಬೇಕು. ತುಂಬಾನೇ ಈಗ ಇಂಪ್ರೂವ್ ಆಗಿದೆ. ಫಸ್ಟ್ ಎಲ್ಲ ತುಂಬಾ ಬಿಸಿಲಲ್ಲೇ ನಡ್ಕೊಂಡು ಹೋಗ್ಬೇಕಿತ್ತು. ಬರೀ ಮೆಟ್ಲುಗಳಷ್ಟೇ ಇತ್ತು. ಈಗ ಮೇಲ್ಗಡೆ ಸೀಟ್ ಎಲ್ಲ ಹಾಕಿದ್ದಾರೆ. ಬಿಸಿಲು ಕೂಡ ಬರೋದಿಲ್ಲ, ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಪ್ಲೇಸ್ ಅಂತೂ ಸೂಪರ್ ಆಗಿದೆ. ಜಂಗಸಿದ್ದೇಶ್ವರ ಬೆಟ್ಟ ಯಾರೆಲ್ಲ ನೋಡಿಲ್ಲ ಅವರಂತೂ ದಯವಿಟ್ಟು ಮಿಸ್ ಮಾಡದೆ ಬೆಟ್ಟಕ್ಕೆ ಹೋಗಿ ಬನ್ನಿ. ತುಂಬಾನೇ ಒಳ್ಳೆ ಪ್ಲೇಸು. ಹಾಗೆ ದೇವರು ಕೂಡ ಅಷ್ಟು ನಂಬ್ತಾರೆ. ಎಲ್ರು ಕೂಡ ಯಾರು ಏನೇ ಅನ್ಕೊಂಡ್ರು ಕೂಡ ಅದಾಗುತ್ತೆ ಅಂತ ನಂಬಿ ಮಾಡ್ತಾರೆ. ಅಂಥವ್ರಿಗೆಲ್ಲ ಒಳ್ಳೇದಾಗಿದೆ. ಅಂಥವ್ರೆ ಜಾಸ್ತಿ ಬರ್ತಾರೆ ಇಲ್ಲಿಗೆ. ನನಗೆ ಅದು ಕೇಳ್ಕೋಬೇಕು ಇದು ಕೇಳ್ಕೋಬೇಕು ಅಂತ. ಅಲ್ಲಿ ಪಾದ ನಮಸ್ಕಾರ ಮಾಡ್ಕೊಂಡು ಆನಂತರ ಮೆಟ್ಲು ಹತ್ಬೇಕು. ಇದು 101 ಮೆಟ್ಲೇನೋ ಇದೆ, ಸರಿಯಾಗಿ ಗೊತ್ತಿಲ್ಲ. 101 ಇದೆ. ಅಷ್ಟನ್ನ ಹತ್ಕೊಂಡು ಹೋಗ್ಬೇಕು. ನನ್ನ ಮಗಳಂತೂ ಇವತ್ತು ಆರಾಮಾಗಿ ಫ್ರೀಯಾಗಿ ಹತ್ಕೊಂಡು ಹೋದ್ಲು. ಇಳಿವಾಗ ಏನ್ ಮಾಡ್ತಾಳೋ ಗೊತ್ತಿಲ್ಲ. ಇವಾಗಂತೂ ಆರಾಮಾಗಿ ಹತ್ತುತ್ತಿದ್ದಾಳೆ. ಎತ್ಕೊ ಮಮ್ಮಿ ಅಂತಾಳೆ ಮಧ್ಯದಲ್ಲಿ. ಆದ್ರೂ ಕೂಡ ಇನ್ನೊಂದು ಸ್ವಲ್ಪ ದೂರ ಅನ್ಕೊಂಡು ಹತ್ತಿಸ್ಕೊಂಡು ಬಂದ್ಬಿಟ್ಟು ಖುಷಿಯಾಗಿ ಚಾಕ್ಲೇಟ್ ಕೊಡ್ಸಿದ್ದಕ್ಕೆ ಸುಮ್ಮನೆ ಹತ್ಕೊಂಡ್ ಬಂದಿದ್ದಾಳೆ. ನೆಕ್ಸ್ಟ್ ಇಳಿವಾಗ ಏನ್ ಮಾಡ್ತಾಳೆ ನೋಡೋಣ. ತುಂಬಾ ಜನ ಬಂದಿದ್ದಾರೆ ಇವತ್ತಂತೂ. ಸ್ಯಾಟರ್ಡೆ ಜನ ಇರಲ್ಲ ಅನ್ಕೊಂಡಿದ್ವಿ. ಮಂಡೇ ಆದ್ರೆ ತುಂಬಾ ಜನ ಇರ್ತಾರೆ. ಮಂಡೇ ವಾರ ಅಲ್ವಾ, ಜನ ಅಂತೂ ಸಖತ್ತಾಗೆ ಬಂದಿರ್ತಾರೆ. ಅದರಲ್ಲೂ ಇದು ಪೌರ್ಣಮಿ ದಿನ ಅಂತೂ ತುಂಬಾ ಜನ ಬಂದಿರ್ತಾರೆ. ಹುಣ್ಣಿಮೆ ಅಂತಾರಲ್ಲ ಅವತ್ತು ಇಲ್ಲಿ ಜಾತ್ರೆ ತರನೇ ಜನ ಸೇರಿರ್ತಾರೆ. ತುಂಬಾ ರಶ್ ಇರುತ್ತೆ. ಕ್ಯೂ ಅಂತೂ ಅಷ್ಟು ಸಖತ್ ಕ್ಯೂ ಇರುತ್ತೆ. ನಿಂತು ಕಾಲೆಲ್ಲ ನೋವು ಬರುತ್ತೆ ಅಷ್ಟೊಂದು. ಇವತ್ತು ಫ್ರೀ ಆಗಿದೆ. ಇನ್ನು ಸೋಮವಾರ ದಿನನೂ ಕ್ಯೂ ಎಲ್ಲ ಇರೋದಿಲ್ಲ, ಆದ್ರೆ ಸ್ವಲ್ಪ ರಶ್ ಇರುತ್ತೆ. ಈಗ ಸ್ವಲ್ಪ ಬಂದಿದೀವಿ. ಒಂದು 10 ಮೆಟ್ಲು ಹತ್ತಿದ್ರೆ ಸಾಕು ಬಂದ್ಬಿಡುತ್ತೆ ದೇವಸ್ಥಾನ. ಫುಲ್ ಟಾಪ್ ಅಲ್ಲಿದೆ. ಅದು ಹತ್ತಿ ಆದ್ಮೇಲೆ ವ್ಯೂ ನೋಡೋಕಂತೂ ಸಖತ್ತಾಗಿರುತ್ತೆ. ವ್ಯೂನ ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂತ. ಯಾರೆಲ್ಲ ಇಲ್ಲಿಗೆ ಬಂದಿಲ್ಲ ಅವರಂತೂ ದಯವಿಟ್ಟು ಮಿಸ್ ಮಾಡದೆ ಬನ್ನಿ. ಅರಸೀಕೆರೆಗೆ ಬಂದ್ರೆ ಅರಸೀಕೆರೆಯಿಂದ ಡೈರೆಕ್ಟ್ ಜಂಗಸಿದ್ದೇಶ್ವರ ಬೆಟ್ಟಕ್ಕೆ ಬಸ್ಗಳಿದೆ ಅಥವಾ ಆಟೋ ಕೂಡ ಬರುತ್ತೆ. ನೀವು ಇಲ್ಲಿಗೆ ಸೀದಾ ಬರ್ಬೋದು. ತುಂಬಾ ಚೆನ್ನಾಗಿದೆ ಪ್ಲೇಸ್ ಅಂತೂ. ನಾವಂತೂ ಅವಾಗ ಬರ್ತಾನೆ ಇರ್ತೀವಿ. ಯಾವತ್ತೂ ಕೂಡ ವಿಡಿಯೋ ಮಾಡಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಕೂಡ ವಿಡಿಯೋ ಮಾಡ್ತಿರೋದು. ಇಲ್ಲಿ ಪಾದ ಇದೆ ನೋಡಿ, ಇದಕ್ಕೆ ಇಲ್ಲಿ ಹೂವಿನ ಅಲಂಕಾರ ಮಾಡಿರ್ತಾರೆ. ಅದು ನಮಗೆ ಕಾಣೋದಿಲ್ಲ. ಈ ಪಾದಕ್ಕೆನೆ ಪೂಜೆ ಮಾಡೋದು. ಇಲ್ಲಿ ಇದೆಯಲ್ಲ ಇದು. ಎಲ್ರು ಕೂಡ ಅಷ್ಟು ನಂಬಿಕೆಯಿಂದ ಬರ್ತಾರೆ. ಅವ್ರು ಏನ್ ಅನ್ಕೊಂಡ್ರು ಆಗುತ್ತೆ ಅಂತ ಅವರಿಗೆ ಗೊತ್ತಾಗುತ್ತೆ ಅಲ್ವಾ, ಅನ್ಕೊಂಡ್ರೆ ಅದಾಗುತ್ತೆ ಇಲ್ವಾ ಅಂತ. ಅಷ್ಟು ನಂಬ್ತಾರೆ ಈ ದೇವ್ರನ್ನ. ನಾವು ಕೂಡ ನಂಬೀವಿ. ಈಗ ಕೂಡ ಒಂದು ಹರಕೆ ಇತ್ತು, ಅದನ್ನ ಹರಕೆ ಮಾಡ್ಕೊಳ್ಳೋದಕ್ಕೆ ಬಂದಿದೀವಿ. ಹಾಗೆ ಅಲ್ಲಿ ಕಲ್ಯಾಣಿ ಅಂತ ಇದೆ, ಬಣ ಅಂತ ಇದೆ. ಅಲ್ಲಿ ಬಣಕ್ಕೆ ಹೋಗಿ ಹರಕೆ ಮಾಡ್ಕೊಂಡು ಗಂಗಮ್ಮನ್ ಮಾಡಿ ಹಾಗೆ ಒಂದು ರವಿಕೆ ಕಣನ ಇಟ್ಟು ಪೂಜೆ ಮಾಡಿ ಅಲ್ಲೊಂದು ಮರ ಇದೆ, ಅದು ಕಟ್ಟಿ ಬಂದ್ರೆ ನಾವು ಅಂದ್ಕೊಂಡಿರೋದಾಗುತ್ತೆ. ಅದಾದ್ಮೇಲೆ ಬಂದು ಹರಕೆನ ಏನ್ ಹರಕೆ ಮಾಡ್ಕೊಂಡಿರ್ತೀವೋ ಅದನ್ನ ತೀರಿಸ್ಬೇಕಾಗುತ್ತೆ. ಇದೇ ತೀರಿ 3 ವಾರ ಬರ್ಬೇಕಾಗುತ್ತೆ ಅಥವಾ 3 ತಿಂಗಳು. ತಿಂಗಳಲ್ಲಿ ಹುಣ್ಣಿಮೆಯಲ್ಲಿ ಬಂದು ಮಾಡ್ಕೊಂಡು ಹೋಗೋದಿದ್ರೆ ಹೋಗ್ಬೋದು, ಅಥವಾ ಪ್ರತಿ ಸೋಮವಾರ ಬಂದು 3 ಸೋಮವಾರ ಬಂದು ಹರಕೆನ ತೀರ್ಸೋಗೋದಿದ್ರೆ ಹೋಗ್ಬೋದು. ಅಂದ್ರೆ ಹರಕೆ ಏನಂದ್ರೆ ಅಲ್ಲಿ ಕೊಳ ಇರುತ್ತಲ್ಲ ಅದ್ರಲ್ಲಿ ಸ್ನಾನ ಮಾಡ್ಬೇಕು. ಅಂದ್ರೆ ಸ್ನಾನ ಮಾಡೋದಲ್ಲ, ಅದು ಬಿಂದಿಗೆ ಅಥವಾ ಚೊಂಬು ತಗೊಂಡೋಗಿ ಅದ್ರಲ್ಲಿ 5 ಅಥವಾ 9 ಎಣಿಕೆ ಮಾಡಿ ನೀರ್ನ ಹಾಕ್ತಾರೆ ನಮ್ಮ ಮೇಲೆ. ಅದೇನೆ ಅದನ್ನ 3 ವಾರ ಮಾಡ್ಬೇಕು. ಅಥವಾ ವಾರ ಬರಕ್ಕಾಗಲ್ಲ ಅಂದ್ರೆ ತಿಂಗಳಿಗೊಂದ್ಸಲ ಯಾವ್ದಾದ್ರು ಒಂದಿನ ಮಾಡ್ಕೊಂಡು 3 ತಿಂಗಳು ಬಂದು ನೀವು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅದು ನಿಮ್ಗೆ ಖಂಡಿತವಾಗ್ಲೂ ಆಗುತ್ತೆ. ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಅದೇನು ಬಣ ಅಂತ ಹೇಳಿದ್ವೋ ಅಲ್ಲಿಗೆ ಹೋಗ್ತಿದೀವಿ. ಅಲ್ಲೇ ಜಾಗ ಇದೆ, ಬಣಕ್ಕೆ ಹೋಗೋಕೆ ದಾರಿ ಅಂತ ಬರ್ದಿದ್ದಾರೆ. ಅಲ್ಲಿಂದ ಬಂದ್ರೆ ಇಲ್ಲಿ ಕೆಳಗಡೆ ಇಲ್ಲಿ ಫುಲ್ ಬಂಡೆ ಎಲ್ಲ ದೊಡ್ಡ ಬಂಡೆ ಎಲ್ಲ ಇದೆ. ಮೆಟ್ಲುಗಳೆಲ್ಲ ಅಷ್ಟು ಚೆನ್ನಾಗಿಲ್ಲ ಇಲ್ಲಿ, ಹಿಂದಿನ ದಾರಿ ಅಲ್ವಾ, ಹಾಗಾಗಿ ಎಲ್ಲ ಮಣ್ಣಿನ ರೋಡು ಸ್ವಲ್ಪ ಇದೆ. ಇಲ್ಲಿ ನೋಡಿ, ಇಲ್ಲಿ ಬಂಡೆ ಒಳಗಡೆಯಿಂದನೇ ಜಾಗ ಹೋಗಿದೆ. ಇದ್ರೊಳಗಡೆಯಿಂದ ಬರ್ಬೇಕು. ಇಲ್ಲಂತೂ ಭಯನೇ ಆಗುತ್ತೆ, ಅಷ್ಟೊಂದು ಕತ್ಲೆ ಇರುತ್ತೆ.
ಇನ್ನೇನು ಸ್ವಲ್ಪ ದೂರ ಇದೆ ಅಷ್ಟೇನೆ. ಇಲ್ಲಿಗೆ ಹೋಗ್ತಿದ್ದೀವಿ. ಇಲ್ಲಿ ನಾನು, ಅಮ್ಮ, ಪಾಪು ಅಂದರೆ ಅಮ್ಮ ಅಂದರೆ ಅತ್ತೆ, ಅತ್ತೆ ಮಗಳು, ಅವ್ರ ಅಳಿಯ, ಅವರ ಬೀಗ್ತಿ, ಇಷ್ಟು ಜನ ಬಂದಿದ್ದೀವಿ. ಇದು ಬಣ ಅಂದರೆ ಇದೇನೆ. ಇದನ್ನ ಬಣ ಅಂತ ಕರೀತಾರೆ. ಇದೇನು ನೀರು ತುಂಬಿಕೊಂಡಿದೆಯಲ್ಲ ಇದನ್ನ ಇಲ್ಲಿ ಬೇರೆ ಕಡೆ ಏನೇನೋ ಕರೀತಾರೆ, ಇಲ್ಲಿ ಬಣ ಅಂತಾನೆ ಕರೀತಾರೆ. ಇಲ್ಲಿ ಈಗ ಗಂಗಮ್ಮನ ಮಾಡಿ ಪೂಜೆ ಮುಗಿಸ್ಕೊಂಡು ಇಲ್ಲಿ 5 ಈ ರೀತಿ ಚಿಗಣಿ ಟೊಮಟ ಸಕ್ಕಿ ಅದೇನೇನೋ ಹೇಳ್ತಾರೆ ಅದನ್ನ ಇಟ್ಬಿಟ್ಟು ಒಂದು ರವಿಕೆ ಕಣನ ಇಟ್ಟು ಒಂದು ಚೊಂಬಲ್ಲಿ ನೀರು ಇಟ್ಕೊಂಡಿದ್ದಾರೆ ನೋಡಿ. ಈ ನೀರನ್ನ ಅವರು ಯಾರು ಪೂಜೆ ಹರಕೆ ಕಟ್ಕೊಂಡಿರ್ತಾರೋ ಅವರಿಗೆ ನೀರನ್ನ ಉಯ್ಬೇಕಾಗುತ್ತೆ. ಎಲ್ಲ ಪೂಜೆ ಮುಗಿಸ್ಕೊಂಡು ಗಂಗಮ್ಮನ ಮತ್ತೆ ನೀರಿಗೆ ಬಿಡಬೇಕು ಅಲ್ಲೇನೆ. ಚಿಗಣಿ ಟಮಟ ಎಲ್ಲ ಇಟ್ಟು ಪೂಜೆ ಮಾಡಿರ್ತೀವಲ್ಲ ಎಲೆ ಅಡಿಕೆ ಅದನ್ನ ಮುತ್ತೈದೆಗಳಿಗೆ ಯಾರಿರ್ತಾರೋ ಅವರಿಗೆ ಕೊಡಬೇಕು. 5 ಜನ ಇದ್ರೆ 5 ಜನ, 3 ಜನ ಇದ್ರೆ 3 ಜನಕ್ಕೆ ಕೊಟ್ರೆ ಆಗುತ್ತೆ. ಅದನ್ನ ಮಡ್ಲು ತುಂಬೋದು ಅಂತಾರೆ. ಮಡ್ಲಿಗೆ ಸೆರಗಿನ ಮಡ್ಲಿಗೆ ಕೊಡ್ತಾರೆ. ಅದನ್ನ ನಾವು ಇಟ್ಕೋಬೇಕು. ಗಂಗಮ್ಮನ್ ಮಾಡಿದ ಎಲ್ಲೇ ಮಾಡಿದ್ರು ಕೂಡ ಈ ರೀತಿ ಮಡ್ಲಿಗೆ ಕೊಡ್ತಾರೆ. ಅನಂತರ ಪೂಜೆ ಎಲ್ಲ ಮುಗೀತು. ಇನ್ನೇನು ಹೊರಗಡೆ ಬಂದ್ವಿ. ಹಾಗೆ ಒಂದು ಈಡುಗಾಯಿ ಹಾಕಿ ಹೊರಡೋಣ ಅಂದ್ಕೊಂಡು ಈಡುಗಾಯಿ ಹಾಕಿ ಆನಂತರ ಪ್ರಸಾದ ಸಿಗಲ್ಲ ಅಂದ್ಕೊಂಡಿದ್ವಿ. ಹೆಂಗೋ ಪ್ರಸಾದ ಕೊಡ್ತಿದ್ರು. ಶನಿವಾರ ಟೈಮ್ ಕೊಡ್ತಾರೋ ಇಲ್ವೋ ಅಂತ ಗೊತ್ತಿರಲಿಲ್ಲ. ಅಲ್ಲಿಗೆ ಹೋದ್ವಿ, ಪ್ರಸಾದ ಸಿಕ್ತಿತ್ತು. ಊಟ ಮಾಡ್ಕೊಂಡು ಮನೆಗೆ ಹೊರಟ್ವಿ. ಥ್ಯಾಂಕ್ ಯು ಗಾಯ್ಸ್.